ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9081111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಎಂತಹವರಿಗೆ ರಾಯರು ಬಹಳ ಬೇಗ ಅನುಗ್ರಹ ಮಾಡ್ತಾರೆ ಅನ್ನುವಂತಹ ವಿಚಾರವಾಗಿ ಮಾತಾಡ್ತೀನಿ. ನೋಡಿ, ರಾಯರು ಅಂತಃಕರಣಿಗಳು. ಅಂದರೆ ಯಾರು ಬಹಳ ಕಷ್ಟದಲ್ಲಿರ್ತೀರಾ ಅವರು ರಾಯರೇ ಅಂಥೇಳಿ ಕೂಗಿದ್ರೂ ಸಾಕು, ಅವ್ರ ಹತ್ರ ರಾಯರು ತಿರುಗಿ ನೋಡ್ತಾರೆ. ಅದಕ್ಕೆ ಇವತ್ತು ಮಂತ್ರಾಲಯದಲ್ಲಿ ಜನ ಸಾಗರ ಸೇರ್ತಾ ಇರೋದು. ಪ್ರತಿ ಮನೆಯಲ್ಲೂ ಕೂಡ ರಾಯರ ಮುಂದೆ ದೀಪ ಬೆಳಗ್ತಾ ಇರುವಂತಹದ್ದು. ಅಂತಹ ಮಹಾಮಹಿಮರ ಕರುಣಾದೃಷ್ಟಿ ನಿಮ್ಮತ್ತನೂ ಕೂಡ ಬೀಳಬೇಕು. ಇನ್ನೂ ನಿಮ್ಮ ಜೀವನ ಚೆನ್ನಾಗಾಗಬೇಕು ಅಂತಂದರೆ ಹೀಗೆ ಮಾಡಿ. ಒಂದು ನಾವು ಏನು ತಿಳ್ಕೋಬೇಕಾಗಿರೋದು ಅಂತಂದರೆ, ರಾಯರನ್ನು ನಂಬ್ತೀರಾ, ಮನಸ್ಫೂರ್ತಿಯಾಗಿ ನಂಬಿ, ಆಗಲೇ ನಿಮಗೆ ಬೆಳಕು ಕಾಣುವಂತಹದ್ದು. ರಾಯರಿದ್ದಾರೋ ಇಲ್ವೋ, ಜನ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ವ, ಸತ್ಯ ಅದರಲ್ಲಿ ಇದೆಯೋ ಇಲ್ವೋ ಅನ್ನೋವಂತಹ ಒಂದು ಅರೆ ಮನಸ್ಸಿನಿಂದ ನೀವೇನಾದರೂ ರಾಯರನ್ನು ನಂಬಿದ್ರೆ ಅಥವಾ ಪೂಜಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಇಲ್ಲ ರಾಯರಿದ್ದಾರೋ ಇಲ್ವೋ ಅಂತ ಹೇಳಿ ಏನಾದರೂ ಪರೀಕ್ಷೆಯನ್ನು ಮಾಡಲಿಕ್ಕೇನಾದರೂ ಹೋದ್ರಿ ಅಂತಂದರೆ ಇನ್ನಷ್ಟು ಕಷ್ಟಗಳನ್ನ ಮೈಮೇಲೆ ಹೇಳ್ಕೋತೀರ. ಯಾಕೆಂದರೆ ರಾಯರಿದ್ದಾರೋ ಇಲ್ವೋ ಅನ್ನೋವಂತಹ ಪರೀಕ್ಷೆ ಮಾಡೋದಕ್ಕೆ ಹೊರಟ್ರೆ ಅದಕ್ಕೆ ತಕ್ಕ ಉತ್ತರ ರಾಯರು ನಿಮಗೆ ಕೊಡ್ತಾರೆ. ನಂಬದಷ್ಟು ಫಲ, ರಾಯರನ್ನ ಪೂಜಿಸಿದಷ್ಟು ಕೂಡ ಕರ್ಮನಾಶ. ಇನ್ನು ಎರಡನೇದು, ರಾಯರನ್ನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಒಂದಷ್ಟು ದಿವಸಗಳಲ್ಲೇ ಫಲಾಪೇಕ್ಷೆಯನ್ನು ಎದುರು ನೋಡಬೇಡಿ. ಯಾರಿಗೆ ಯಾವುದನ್ನು ಕೊಡಬೇಕು ಅಂತ ಹೇಳಿ ರಾಯರಿಗೆ ಗೊತ್ತಿರುತ್ತೆ. ನೀವು ಸೇವೆ ಮಾಡ್ತಾ ಹೋಗಬೇಕಷ್ಟೆ. ಫಲಾಫಲ ಕೊಡುವಂತಹದ್ದು ರಾಯರಿಗೆ ಬಿಟ್ಟಿದ್ದು. ಯಾವುದೇ ವ್ರತವನ್ನು ಮಾಡಿ ಹಿಂದೇನೆ ನಮಗೆ ಯಾವ ಒಳ್ಳೆಯದು ಕೂಡ ಆಗಲಿಲ್ಲ ಅಂತ ಹೇಳಿ ಹೇಳಲಿಕ್ಕೆ ಹೋಗಬೇಡಿ. ಯಾವುದಕ್ಕೆ ಆಗಲಿ ಸಮಯ ಅನ್ನುವಂತಹದ್ದು ಹಿಡಿಯುತ್ತೆ. ತಾಳ್ಮೆ ಇರಬೇಕು. ಅದರ ಜೊತೆಗೆ ರಾಯರ ಯಾವುದೇ ವ್ರತವನ್ನು ನೀವು ಮಾಡಿದಾಗ ನಿಮ್ಮ ಸಂಕಲ್ಪ ಈಡೇರೋದಕ್ಕೆ 3 ತಿಂಗಳ ತನಕ ಕಾಲಾವಕಾಶ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆ 3 ತಿಂಗಳಲ್ಲ, ಈ ವ್ರತ ಮಾಡಿ ನಿಮಗೇನು ಆ ವ್ರತ ಕಂಪ್ಲೀಟ್ ಆಗೋ ಅಷ್ಟರಲ್ಲೇ ನಿಮ್ಗೆ ರಾಯರು ಅದರ ಫಲ ಏನಿರುತ್ತೆ ಕೊಟ್ಬಿಡಬೇಕು. ಇಲ್ಲ, ಈಗೇನೋ ಒಂದು 7 ಗುರುವಾರ ಮಾಡ್ತಾಯಿದ್ರೆ 7 ಗುರುವಾರ ಮಾಡಿ ನೆಕ್ಸ್ಟ್ ಒಂದು 2 ದಿನದಲ್ಲೇ, ಅದು 2 ದಿನದ ತನಕನೂ ಕಾಯಲ್ಲ. 7 ಗುರುವಾರದ ವ್ರತ ಮುಗೀತು ಮೇಡಮ್, ಇನ್ನೂ ಸಂಕಲ್ಪ ಈಡೇರಿಲ್ಲ. ಈ ರೀತಿಯಾಗೆಲ್ಲ ನೀವೇನಾದರೂ ಜನಗಳ ಹತ್ರ ಹೇಳ್ಕೊಂಡ್ರಿ ಅಂತಂದರೆ ಖಂಡಿತ ಮುಂದೇನಾದರೂ ಅದು ಈಗೇನು 3 ತಿಂಗಳ ತನಕ ಟೈಮ್ ಇರುತ್ತಲ್ಲ, ಆ ಕಾಲಾವಕಾಶದ ಒಳಗೆ ಆಗುವಂತಹ ಸಾಧ್ಯತೆ ಇದ್ದರೂ ನೀವು ಯಾವಾಗ ರಾಯರ ವಿಚಾರದಲ್ಲಿ ನೆಗೆಟಿವ್ ಆಗಿ ಮಾತಾಡ್ತೀರಾ, ಅಂದರೆ ನಾನು ವ್ರತ ಮಾಡಿದೆ, ನನ್ನ ಸಂಕಲ್ಪ ಈಡೇರಲಿಲ್ಲ, ಅಥವಾ ಇನ್ನೂ ನಮಗೇನು ರಿಸಲ್ಟ್ ಬರಲಿಲ್ಲ ಮಾಡಿ ಅನ್ನುವಂತಹ ಮಾತುಗಳನ್ನು ಆಡಿದಾಗ ಖಂಡಿತ ಆಗೋ ಅಂತಹದ್ದು ಕೂಡ ಆಗೋದಿಲ್ಲ. ನಾನು ಅದಕ್ಕೆ ನಿಮಗೆ ಹೇಳ್ತಾ ಇರ್ತೀನಿ, ನನ್ನ ವೀಡಿಯೋಸನ್ನು ನೀವು ರೆಗ್ಯುಲರಾಗಿ ನೋಡ್ತಾ ಇದ್ದರೆ ಬಹಳಷ್ಟು ಒಳ್ಳೆ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಿರುತ್ತೆ. ರಾಯರ ಯಾವುದೇ ಒಂದು ವ್ರತ ಮಾಡಿದಾಗ ಅಲ್ಲಿಂದ ನಿಮ್ಗೆ ಏನು ಇನ್ನು ವ್ರತ ಮುಗಿದಂತಹ ನಂತರದ ದಿನಗಳಲ್ಲಿ ರಾಯರು ನಿಮ್ಮ ಕಷ್ಟವನ್ನು ತುಳಿಯುವಂತಹ ಹಾದಿಲಿರ್ತಾರೆ. ವ್ರತ ಮುಗೀತು ಅಂತ ಹೇಳಿಬಿಟ್ಟು ನೀವು ಅವ್ರ ಸೇವೆನ ಬಿಟ್ಬಿಡಬಾರ್ದು. ಆ ಒಂದಷ್ಟು ದಿನಗಳ ಕಾಲ ಇನ್ನೊಂದೇನು ಮಾಡ್ತೀರಾ, ವ್ರತ ಮುಗಿಯೋ ತನಕನೂ ನಾನ್ ವೆಜ್ ತಿಂದಿರಲ್ಲ ಮನೇಲಿ. ಈಗ ವ್ರತ ಮುಗಿದ ತಕ್ಷಣ ಏನು ಮಾಡೋದು, ಇಮ್ಮಿಡಿಯೇಟ್ ನಾಳೆನೇ ನಾನ್ ವೆಜ್ ಮಾಡಿಬಿಡೋದು. ಆ ಥರ ಎಲ್ಲ ಮಾಡಬಾರ್ದು. ವ್ರತ ಮುಗಿದ್ರೂ ಅಲ್ಲಿಂದ ಇನ್ನೂ ಒಂದು 8-9 ದಿನಗಳ ಕಾಲ ರಾಯರ ಮುಂದೆ ತುಪ್ಪದ ದೀಪ ಹಚ್ಚುವಂತಹದ್ದು, ಸೇವೆ ಮಾಡುವಂತಹದ್ದು ಮುಂದುವರಿಸ್ತಾ ಹೋಗಬೇಕು. ವ್ರತ ಮುಗಿದು ಒಂದು 8-9 ದಿನದ ತನಕನೂ. ಅಲ್ಲಿಂದ ಒಂದು 3 ತಿಂಗಳ ಒಳಗೆ ಆದಷ್ಟು 100ಕ್ಕೆ 99 ಭಾಗ ರಾಯರ ವ್ರತ ಹಿಡಿದ ಮೇಲೆ ಅದು ಫಲಿಸ್ದಲೇ ಇರೋದಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಬೇಗ ಮಾಡಿಕೊಡುವಂತಹ ಹಾದಿಲಿರ್ತಾರೆ. ಇಲ್ವಾ,
ಅದೇನಾರು ಆಗಿಲ್ಲ ಅಂತಂದರೆ ಒಂದು ನೀವೇನು ಅರ್ಥ ಮಾಡ್ಕೋಬೇಕು, ಅದಕ್ಕಿನ್ನ ಇನ್ನೂ ದೊಡ್ಡದನ್ನು ರಾಯರು ಮುಂದೆ ಕೊಡ್ತಾರೆ ಅನ್ನೋವಂಥದ್ದು. ನೀವು ಮಾಡಿರುವಂತಹ ಕಷ್ಟಪಟ್ಟು ವ್ರತದ ಫಲಗಳೇನಿರುತ್ತೆ ಅದು ಖಂಡಿತ ವ್ಯರ್ಥ ಆಗೋದಿಲ್ಲ. ಮುಂದೆ ಏನಾದರೂ ಒಳ್ಳೆಯದಾಗುವಂತಹ ಕಾಲದಲ್ಲಿ ಇದನ್ನು ಸೇರಿಸಿ ರಾಯರು ನಿಮಗೆಲ್ಲ ಅನುಗ್ರಹವನ್ನು ಒಟ್ಟಾರೆಯಾಗಿ ಕೊಡ್ತಾರೆ. ಅಷ್ಟರಲ್ಲಿ ಏನು ರಾಯರ ಮೇಲೆ ಅಪನಂಬಿಕೆಯ ಮಾತುಗಳನ್ನ ಆಡಬೇಡಿ. ಇನ್ನು ಜೊತೆಯಲ್ಲಿ ರಾಯರು ಯಾವುದಾದ್ರೂ ಒಂದು ವ್ರತ ಪೂರ್ಣ ಮಾಡಿದಾಗ ಹಿಂದೆ ಏನು ಮಾಡಬೇಕು, ನೀವು ಒಂದು ವಾರದೊಳಗಡೆ ಅಟ್ಲೀಸ್ಟ್ ಮನೆ ದೇವರಿಗೆ ಹೋಗ್ಬಿಟ್ಟು ಬರಬೇಕು. ನಿಮ್ಮ ಗಂಡು ಮನೆ ದೇವರಿಗೆ, ಹೆಣ್ಣು ಮನೆ ದೇವರಿಗೆ. ಆಗ ಇನ್ನೂ ಬಹಳ ಒಳ್ಳೆಯದಾಗಿ ರಾಯರ ವ್ರತ ಏನು ಮಾಡಿರ್ತೀರಲ್ಲ ಆ ವ್ರತದ ಫಲ ಬೇಗ ಸಿಗುತ್ತೆ. ಯಾಕೆಂದರೆ ರಾಯರೊಟ್ಟಿಗೆ ನಿಮ್ಮ ಮನೆ ದೇವರ ಅನುಗ್ರಹವೂ ಆದಾಗ ಬಹಳ ಬೇಗ ನಿಮ್ಮ ಸಂಕಲ್ಪಗಳು ಸಿದ್ಧಿಸುತ್ತೆ. ಇನ್ನು ರಾಯರನ್ನು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದಿರಾ ಅಂತಂದ ಮೇಲೆ ನಿಧಾನವಾಗಿ ಎಲ್ಲದಕ್ಕೂ ಕೂಡ ದಾರಿ ಆಗ್ತಾ ಹೋಗುತ್ತೆ. ಇವತ್ತು ರಾಯರ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ರಾತ್ರಿ ಕಳೆದು ಕಣ್ಮುಚ್ಚಿ ಬಿಡೋ ಅಷ್ಟರಲ್ಲಿ, ಅಂದರೆ ಬೆಳಕಾಗೋ ಅಷ್ಟರಲ್ಲಿ ಎಲ್ಲನೂ ಸರಿ ಹೋಗಬೇಕು ಅಂತಂದರೆ ಖಂಡಿತ ಆ ನಿಮ್ಮ ಧೋರಣೆಯನ್ನು ಬದಲಾಯಿಸ್ಕೋಬೇಕು. ನಿಮ್ಮ ಕಷ್ಟಗಳ ಗಂಟನ್ನು ರಾಯರು ಕರಗಿಸ್ಬೇಕು ಅಂತಂದರೆ ನೀವು ಕೂಡ ಎಡಬಿಡದೆ ಏನು ಮಾಡಬೇಕು, ನಿಷ್ಠೆಯಿಂದ ರಾಯರನ್ನ ಪ್ರತಿನಿತ್ಯ ಪೂಜೆ ಮಾಡಬೇಕು, ಅವ್ರನ್ನ ಸ್ಮರಿಸಬೇಕು. ಏಕಾದಶಿಯ ದಿವಸ ಉಪವಾಸಗಳನ್ನ ಮಾಡಬೇಕು, ರಾಯರ ವ್ರತಗಳನ್ನ ಮಾಡಬೇಕು, ರಾಯರ ಸೇವೆಗಳನ್ನ ಮಾಡಬೇಕು. ಇದೇ ಅದೇ ಅಂತ ಹೇಳಿ ಕಾಯ್ತಾ ಕೂತ್ಕೊಳ್ಳಿಕ್ಕೆ ಹೋಗಬಾರ್ದು. ನಾನು ಪ್ರತಿ ವಾರದಲ್ಲೂ ಏನೇನೆಲ್ಲ ರಾಯರ ಸೇವೆಯನ್ನು, ಅಂದರೆ ವಿಶೇಷ ದಿನಗಳಲ್ಲಿ ಏನು ಮಾಡ್ಬೋದು, ಗುರುವಾರ ಏನು ಮಾಡಬಹುದು. ಈಗ ನೋಡಿ ನೆಕ್ಸ್ಟ್ ಧನುರ್ಮಾಸ ಬರ್ತಾ ಇದೆ. ಧನುರ್ಮಾಸದಲ್ಲಿ ಕೂಡ ಮಾಡೋವಂತಹ ರಾಯರ ವಿಶೇಷವಾದಂತಹ ವ್ರತ ಸೇವೆಗಳನ್ನ ಹೇಳ್ಕೊಡ್ತೀನಿ. ಅವೆಲ್ಲವನ್ನು ಮಾಡ್ತಾ ಹೋಗಿ ನೀವು ಏನು ಕೇಳ್ಕೋತೀರಾ ಅಷ್ಟನ್ನಷ್ಟೇ ರಾಯರು ಕೊಡೋದಿಲ್ಲ. ಅದನ್ನು ಮೀರಿ ಖಂಡಿತವಾಗಿ ಒಂದು ಒಳ್ಳೆಯ ಜೀವನವನ್ನು ನಿಮಗೂ ನಿಮ್ಮ ಕುಟುಂಬಕ್ಕೂ ದಯಪಾಲಿಸ್ತಾರೆ. ಏನೇ ಬರಲಿ ಹೋಗಲಿ ರಾಯರು ನನ್ನನ್ನು ರಕ್ಷಿಸ್ತಾರೆ ಅನ್ನೋಂತಹ ದೃಢ ನಂಬಿಕೆ ಯಾರಿಟ್ಕೊಂಡಿರ್ತೀರ ಅಂತಹವ್ರು ಮಾತ್ರ ರಾಯರನ್ನ ಹೊಂದುತ್ತೀರ. ಇನ್ನೊಂದು, ಈಗ ನಾನು ಹೇಳಬೇಕು ಅಂತಂದರೆ ನಾನು ನನ್ನ ಜೀವನದಲ್ಲಿ ಕಂಡಂತೆ ರಾಯರು ನಮ್ಮನ್ನು ಕೈ ಹಿಡಿದು ಮೇಲೆತ್ತಿ ನಮಗೆ ಒಂದಷ್ಟು ಒಳ್ಳೆಯದನ್ನು ದಯಪಾಲಿಸೋದಕ್ಕೆ ಮೊದಲು ಒಂದಷ್ಟು ಪರೀಕ್ಷೆಗಳನ್ನು ಒಡ್ಡುತ್ತಾರೆ. ಆ ಪರೀಕ್ಷೆಗಳನ್ನೆಲ್ಲ ನಾವೇನು ಮಾಡಬೇಕು, ತಾಳ್ಮೆಯಿಂದ ಎದುರಿಸ್ಬೇಕು. ಆ ಕಷ್ಟಗಳು ಬಂದಾಗ ರಾಯರೆಲ್ಲಿದ್ದಾರೆ, ನನ್ನನ್ನು ಕೈ ಬಿಟ್ಬಿಟ್ರಲ್ಲ, ಇಷ್ಟೊಂದು ಕಷ್ಟ ಬಂದ್ಬಿಡ್ತಲ್ಲ ಅಂಥೇಳಿ ನಾವೇನಾದರೂ ರಾಯರಿಂದ ಹಿಂದೆ ಸರಿಯುವಂತಹ ಮಾತುಗಳನ್ನ ಆಡಿದ್ವಿ ಅಥವಾ ನಂಬಿಕೆ ಕಳ್ಕೊಂಡ್ವಿ ಅಂದರೆ ಅಲ್ಲಿಗೆ ಮುಗ್ದೋಗುತ್ತೆ. ಆದರೆ ಅದೇನೇ ಬರಲಿ ನನ್ನ ಕರ್ಮಫಲ ಹೀಗಿತ್ತೇನೋ ಅನುಭವಿಸ್ಬೇಕು, ಏನೇ ಆದರೂ ಪರವಾಗಿಲ್ಲ ರಾಯರು ನನ್ನೊಟ್ಟಿಗಿದ್ದಾರೆ ಅಂತ ಹೇಳಿ ಕಷ್ಟ ಜಾಸ್ತಿ ಆದಷ್ಟು ರಾಯರ ಪೂಜೆ, ಸೇವೆ, ಸ್ಮರಣೆ ನಿಮ್ಮ ಪಾದ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ. ಅದೇನೇ ಆದರೂ ನಾನು ನಿಮ್ಮನ್ನು ಬಿಡೋ ಮಾತೇ ಇಲ್ಲ ಅನ್ನೋಂತಹ ಒಂದು ದೃಢ ಸಂಕಲ್ಪವನ್ನು ಯಾವಾಗ ನೀವು ಮನಸ್ಸಿನಲ್ಲಿಟ್ಕೊಂಡು ಅವರ ಸೇವೆ ಜೊತೆ ನೀವು ಸಾಕ್ತಾ ಹೋಗ್ತೀರಾ, ಖಂಡಿತವಾಗಿ ಹೇಳಿದ್ನಲ್ಲ, ನಾನು ಕೇಳ್ದಲೇ ಇರುವಂತಹ ಎಷ್ಟೋ ಒಳ್ಳೆಯದು, ಅಂದರೆ ನಾವು ನಮ್ಮ ಲೈಫಲ್ಲಿ ಹಿಂಗಾಗಬಹುದಾ ಅನ್ನೋಂತಹ ಯೋಚನೆಗಳೇ ಇಲ್ದಿದ್ದ ಮಟ್ಟಕ್ಕೆ ಇವತ್ತು ನಮ್ಮ ಜೀವನವನ್ನು ರಾಯರು ತಗೊಂಡು ಹೋಗಿ ಇಟ್ಟಿದ್ದಾರೆ. ನಮ್ಮ ಮನಸ್ಸಿನಲ್ಲೂ ಇರಲಿಲ್ಲ ನಾವು ಈ ಮಟ್ಟಕ್ಕೆ ಹಾಕ್ತೀವಿ ಅಥವಾ ಇದೆಲ್ಲ ನಾವು ಲೈಫಲ್ಲಿ ನೋಡ್ತೀವಿ ಅಂತಂದು. ಅದೆಲ್ಲವೂ ಕೂಡ ರಾಯರ ದಯೆ ಅಥವಾ ಅವರ ಭಿಕ್ಷೆ. ಹೀಗೆ ರಾಯರು ಒಲಿದ್ರೆ ಯಾವುದೂ ಕೂಡ ನಿಮ್ಮ ಜೀವನದಲ್ಲಿ ದೊಡ್ಡದಲ್ಲ, ಪವಾಡಗಳೇ ನಡೆದೋಗುತ್ತೆ. ಆದರೆ ನೀವು ರಾಯರನ್ನ ಒಲಿಸ್ಕೋಬೇಕು, ಕಷ್ಟಗಳನ್ನ ಎದುರಿಸ್ಬೇಕು, ತಾಳ್ಮೆ ಇಟ್ಕೋಬೇಕು. ಎಲ್ಲ ಸೇವೆಗಳನ್ನ ಮಾಡ್ತಾ ಹೋಗಿ ಖಂಡಿತ ಒಂದಲ್ಲ ಒಂದು ದಿವಸ ಎಲ್ಲ ತೆರೆಗಳು ಸರಿದು ಖಂಡಿತ ಬೆಳಕನ್ನು ಮೂಡಿಸ್ತಾರೆ, ಸುಖ ಜೀವನವನ್ನು ನಿಮ್ಮದಾಗಿಸ್ತಾರೆ. ಒಂದು ಸಾರ್ತಿ ರಾಯರು ನಿಮ್ಮವರಾದರೆ ಜೀವನದಲ್ಲಿ ಎಲ್ಲ ಕಷ್ಟದ ದಿನಗಳು ಹೋಗಿ ಸುಖ ಜೀವನವನ್ನು ನೀವು ಕೂಡ ನಡೆಸ್ತೀರ. ಆದರೆ ಅದಕ್ಕೆ ಸಾಗಬೇಕಾದಂತಹ ಹಾದಿಯನ್ನು ಮೊದಲು ಕಷ್ಟಪಟ್ಟು ಸಾಕೊಂತ ಹೋಗಿ. ರಾಯರು ಕೂಡ ನಿಮ್ಮೊಟ್ಟಿಗೆ ಆಶೀರ್ವಾದದ ರೂಪದಲ್ಲಿ ಇರ್ತಾರೆ, ಎಲ್ಲವನ್ನೂ ನೋಡ್ತಾ ಇರ್ತಾರೆ, ಮುಂದೆ ಖಂಡಿತ ಒಳ್ಳೇದು ಮಾಡ್ತಾರೆ. ಎಲ್ರಿಗೂ ಕೂಡ ರಾಯರ ಅನುಗ್ರಹ ಸಿಗಲಿ. ನಾಳೆ ಮಾರ್ಗಶಿರದ 2ನೇ ಗುರುವಾರ. ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಯಾವ ರೀತಿ ಪೂಜೆ ಮಾಡಬೇಕು ಅಂತಂದು ಒಳ್ಳೆಯದಾಗುತ್ತೆ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.